ಎತ್ಕೊಳ್ಳಿ ಒಂದು ಕೈ. ಹೀಗಾಗಿ ಹಿರಿಯ ಕನ್ನಡಪರ ಹೋರಾಟಗಾರರು, ಕನ್ನಡ ಚಳವಳಿ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇಡೀ ರಾಜ್ಯಾದ್ಯಂತ 2 ಕೋಟಿ ಈಡ್ಗಾಯಿ ಹೊಡೆಯುವಂಥ ಚಳುವಳಿಯನ್ನು ಹಮ್ಮಿಕೊಂಡಿದ್ದರು. ಅದರಂತೆ ನಾವು ಕೋಲಾರದಲ್ಲಿ ಶಕ್ತಿ ದೇವತೆಯಾದ ಕೋಲಾರಮ್ಮ ದೇವಾಲಯ ಆವರಣದಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ನಮ್ಮ ಕನ್ನಡ ಸೇನೆಯ ವತಿಯಿಂದ ಈಡ್ಗಾಯಿ ಚಳುವಳಿ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಬೇಡಿಕೆಗಳಿಷ್ಟೇ, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ನಮ್ಮ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಬರಬೇಕಂತೇಳಿ ತಾಯಿ ಕೋಲಾರಮ್ಮನಲ್ಲಿ ಬೇಡಿಕೆ ಇಟ್ಟು ಈ ಒಂದು ಈಡ್ಗಾಯಿ ಚಳುವಳಿಯಲ್ಲಿ ಹಮ್ಮಿಕೊಂಡು ಎಲ್ಲ ಕನ್ನಡಪರ ಸಂಘಟನೆಗಳೆಲ್ಲ ಬಂದು ಭಾಗವಹಿಸಿ ಒಂದು ಚಳುವಳಿಯಲ್ಲಿ ಭಾಗಿಯಾಗಿದ್ದರು. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈಗ ರಾಜ್ಯಾದ್ಯಂತ ಮಾಡ್ತಾರೆ. ರಾಜ್ಯ ಮಟ್ಟದಲ್ಲಿ ವಾಟಾಳ್ ನಾಗರಾಜರು ಮೊದಲಿಗೆ ಅಣ್ಣಮ್ಮ ದೇವಿ ಮುಂಭಾಗದಲ್ಲಿ ಪ್ರಾರಂಭಿಸಿ ಅಲ್ಲಿಂದ ತದನಂತರ ರಾಮನಗರ, ಮಂಡ್ಯ, ಮೈಸೂರವರೆಗೂ ಅವರು ಪ್ರವಾಸ ಬೆಳೆಸಿದ್ದಾರೆ. ಈ ಭಾಗದಲ್ಲಿ ನನ್ನ ಚಾಲನೆ ಕೂಡ ಅಂತ ಹೇಳಿದರು. ಅದೇ ರೀತಿ ಇವತ್ತು ನಾನು ಕೋಲಾರಮ್ಮ ದೇವಾಲಯ ಮುಂಭಾಗದಲ್ಲಿ ಈ ಒಂದು ಈಡ್ಗಾಯಿ ಚಳುವಳಿಯನ್ನು ಹಮ್ಮಿಕೊಂಡು ಈಡ್ಗಾಯಿ ಹೊಡೆದಿದ್ದೀವಿ. ಎಲ್ಲ ಸೇರಿ ಫಲಶ್ರುತಿ ಸಿಗಲಿ ಅಂತ. ಹೌದು, ಫಲಶ್ರುತಿ ಆಗಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಕನ್ನಡಿಗರಿಗೆಲ್ಲ ಅಂತೇಳಿ. ಪರಭಾಷಿಗರ ಹಾವಳಿ ಹೆಚ್ಚಾಗಿದೆ. ನೀರಾವರಿ ಶಾಶ್ವತ ನೀರಾವರಿ ಸಹ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮೇಲ್ಸೀಮೆಗಳಿಗೆ ಬರಬೇಕು ಅನ್ನೋದೇ ನಮ್ಮ ಒತ್ತಾಯ. ಆ ಕೋಲಾರಮ್ಮ ತಾಯಿ ನಮಗೆಲ್ಲ ಶಕ್ತಿ ಕೊಡಲಿ. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಎಲ್ಲ ರಾಜಕಾರಣಿಗಳಿಗೂ ಒಳ್ಳೆಯ ಬುದ್ಧಿ ಕೊಡಲಿ ಸಂದರ್ಭದಲ್ಲಿ ಹೇಳ್ತೀನಿ. ಅವರು ಕಚ್ಚಾಡೋದನ್ನು ಬಿಟ್ಟು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತೇಳಿ ರಾಜಕಾರಣಿಗಳು ಸಹ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ರಾಜ್ಯಾದ್ಯಂತ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಈಡ್ಗಾಯಿ ಚಳುವಳಿಯನ್ನು ಹಮ್ಮಿಕೊಂಡಿದ್ದರು. ಅದರಂತೆ ಕೋಲಾರದಲ್ಲಿ ನಾವು ಇವತ್ತು ಈಡ್ಗಾಯಿ ಕೋಲಾರಮ್ಮ ನಗರ ದೇವಸ್ಥಾನದಲ್ಲಿ ಹೊಡೆಯುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಏನು ವಿಚಾರ ಅಂತಂದರೆ, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಪರಭಾಷೆಯ ಹಾವಳಿ ತಡೆ ಆಗಬೇಕು, ಜೊತೆಗೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಾಯಿ ಕೋಲಾರದಲ್ಲಿ ಬೇಡಿಕೆ ಇಟ್ಟಿದ್ವಿ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರಕ್ಕೆ ಒಂದು ಒಳ್ಳೆಯ ಬುದ್ಧಿ ಕೊಟ್ಟು ಅಭಿವೃದ್ಧಿಯಾಗಿ ಕೆಲಸ ಮಾಡಿ ಅಂತ ತಾಯಿ ಕೋಲಾರದಲ್ಲಿ ಬೇಡಿಕೆ ಇಟ್ಟಿದ್ದೀವಿ. ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಶಾಸಕರಾಗ್ಬೋದು, ಎಂಪಿಗಳಾಗ್ಬೋದು, ಎಲ್ಲರೂ ಸಹ ಸೇರಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಸದಾಯಕ ಶ್ರಮಿಸಲಿ, ಅವರು ಕಿತ್ತಾಡೋದನ್ನು ಬಿಡಬೇಕು ತಾಯಿ ಕೋಲಾರದಲ್ಲಿ ನಾವು ಮನವಿ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ ಈ ಸಂದರ್ಭದಲ್ಲಿ ನಾವು ಭೇಟಿ ಆಗುವಂಥ ಕೆಲಸವನ್ನು ಮಾಡಿದ್ದೀವಿ.